ಅಂದ್ರೆ ಅಮೃತನೇ ನಾಗಿನಿ ಅನ್ನೋದು ನಿನ್ನ ಅನುಮಾನನಾ? ಅನುಮಾನ ಅಲ್ಲ, ಅವಳೇ ನಾಗಿಣಿ ನಾಗಿಣಿ ನಾಗಿಣಿ. ಈ ಅನುಮಾನ ನನಗೆ ಮೊದಲಿಂದನೂ ಇತ್ತು. ನಮ್ಮ ಮನೆಯವ್ರಿಗೆ ಗಿಳಿಗಿಳ್ದಂಗೆ ಹೇಳಿದೆ, ಯಾರು ನನ್ನ ಮಾತನ್ನ ನಂಬಲಿಲ್ಲ. ಅವಳು ನಾಗಿಣಿ ಅಲ್ಲ, ಅಮೃತ ಅಂತ ಸಾಬೀತು ಮಾಡೋದಕ್ಕೆ ನಾನು ಈ ಮನೆಗೆ ಬಂದು ಸೇರ್ಕೊಂಡಿರೋದು. ಅಜಯ್, ಇನ್ಮೇಲೆ ನನ್ನ ಜೀವನದ ಧ್ಯೇಯ ಅದೇ. ನಾನು ಅಂದ್ಕೊಂಡ ಹಾಗೆ ನಿರೂಪಿಸ್ಲಿಲ್ಲ ಅಂದ್ರೆ ನಾನು ಗರುಡ ವಂಶದ ಹೆಣ್ಣು ಸೌಪರ್ಣಿಕನೇ ಅಲ್ಲ. ಶತ್ರುಗಳ ಶತ್ರು ಮಿತ್ರ ಆಗ್ತಾನೆ ಅಂತಾರೆ. ಆ ನಾಗಿನಿ ನನಗೂ ಶತ್ರು, ನಿನಗೂ ಶತ್ರು. ನಾವಿಬ್ರು ಸೇರ್ಕೊಂಡ್ರೆ ಅವ್ರ ಸಮಾಧಿ ಕಟ್ಬೋದು. ಹೌದು, ಇದನ್ನ ಹೇಗೆ ಸಾಬೀತು ಮಾಡ್ತೀಯಾ? ನೆಕ್ಸ್ಟ್ ಪ್ಲಾನ್ ಏನು? ದೇವಸ್ಥಾನ. ಅಯ್ಯೋ ಏನು ಗುರು ಟೇಸ್ಟ್ಲೆಸ್ ನೀನು. ದೇವರು ದಿಂಡ್ರು ಪೂಜೆ ಪುನಸ್ಕಾರ ಹೋಮ ಹವನ ಅಂತ ಭಜನೆ ಮಾಡೋ ವಯಸ್ಸಲ್ಲಪ್ಪ ನಮ್ಮದು. ನಮ್ಗೆ ಆ ಮೂಡು ಇಲ್ಲ ಬಿಡು. ಜೀವನದ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನು ಸಖತ್ತಾಗಿ ಎಂಜಾಯ್ ಮಾಡಬೇಕು. ಆಗಲೇ ಈ ಲೈಫ್ಗೆ ಒಂದು ಮೀನಿಂಗ್ ಸಿಗೋದು. ಬಾಸು, ಸಿಗ್ನಲ್ ಇಲ್ಲದೆ ಇರೋ ಸಿಮ್ಗೆ ಕಾಲ್ ಬಂದಾಗ ಅದು ರೀಚು ಆಗಲ್ಲ, ರಿಂಗೂ ಆಗಲ್ಲ ಅಂತ ಜಾತಿಗೆ ಸೇರಿದವನು ನಮ್ಮ ಅರ್ಜುನ್. ಮೈ ಲವ್. ಇನ್ನು ಅಮೃತ ಸಿಕ್ತಂಗೆ ಆಯ್ತು. ಇನ್ನು ನಾವುಗಳೆಲ್ಲ ನಿನ್ನ ಪಾಲ್ಗೆ ವಿಷ ಇದ್ದಂಗೆ ಅಲ್ವಾ? ಹಾಗೇನಿಲ್ಲ ಕಣ. ಹಾಗೇನಿಲ್ಲ ಅಂದ್ರೆ ನಮ್ಮೆಲ್ರ ಮುಂದೆ ರಿಶ್ಯೂ ಮಾಡಿ ಮಾತಾಡು ಬ್ರೋ. ಕರೆಕ್ಟಾಗಿ ಹೇಳಿದೆ ಬ್ರೋ. ನಮ್ಮ ಮುಂದೆ ಮಾತಾಡೋಕೆ ನಿಂಗೆ ಮುಜುಗರ ಅದ ಹೇಳಪ್ಪ, ನಾವೇ ಎದ್ದೋಗ್ತೀವಿ. ಹೋಗಿ ಅಂತ ಅವನೆಲ್ಲಿ ಹೇಳ್ತಾನಪ್ಪ, ನೀವಿಲ್ಲೇ ಇರಿ ನನಗೇನು ಆಗಲ್ಲ ಅಂತಾನೆ ಅಲ್ವಾ ಡೋಟ್? ಹಾಗೇನೆ ನಮ್ಮ ಮುಂದೆನೆ ಮಾತಾಡ್ತಾನೆ ಅಲ್ವೇನೋ? ಅಂದ್ರೆ ಆಗಲ್ಲ, ರಿಶ್ಯೂ ಮಾಡಿ ಮಾತಾಡು. ಹಲೋ ಅಮೃತ ಅವರೇ. ಅರ್ಜುನ್ ಅವರೇ, ಪ್ರಯಾಣ ಎಲ್ಲ ಸುಗಮವಾಗಾಯ್ತಾ? ಆಯ್ತು ಆಯ್ತು. ಏನು ಮಾಡ್ತಾ ಇದ್ದೀರಾ? ನೀವಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅರ್ಜುನ್ ಅವರೇ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಪ್ರಯಾಣ ಮಾಡಿ ಸುಸ್ತಾಗಿದೆಯಾ? ನಿಮ್ಮ ಆಯಾಸ ಕಳೀಲಿ ಅಂತಾನೆ ನಾನು ಹೀಗೆ ಮಾತಾಡ್ತಾ ಇದ್ದೀನಲ್ವಾ? ಹೌದು ಹೌದು ಹೌದು. ಅರ್ಜುನ್ ಅವರೇ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಇಲ್ಲ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಈ ಕೋಪಕ್ಕೆ ಕಾರಣ ಏನು ಅಂತ ನನಗೆ ಈಗ ಗೊತ್ತಾಯ್ತು. ನಾನು ನಿಮ್ಮ ಮೇಲೆ ಕೋಪನೇ ಮಾಡ್ಕೊಳ್ಳೋದಿಲ್ಲವಲ್ಲ ಅಮೃತ ಅವರೇ. ನೀವಿಲ್ಲ ಅಂದ್ರೂ ನಿಮ್ಮ ಮಾತುಗಳಿಂದ ನನಗೆ ಗೊತ್ತಾಗ್ತಾ ಇದೆ. ನೀವು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೇಳ? ಯಾಕೆ? ನೀವು ಮನೆಯಿಂದ ಹೊರಡುವಾಗ ನನ್ನ ಹತ್ರ ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡ್ತಾ ನನಗೆ ಮುತ್ತು ನೀಡೋದಕ್ಕೆ ಬಂದ್ರಿ. ಆಗ ನಾನು ಅದನ್ನು ನಿರಾಕರಿಸಿದ್ನಲ್ವಾ, ಅದಕ್ಕೆ. ಇಲ್ಲ ಇಲ್ಲ, ನೀವಿಲ್ಲ ಅಂತ ಹೇಳಿದ್ರು ನನ್ಗೆ ಅರ್ಥ ಆಗುತ್ತೆ ಬಿಡಿ. ನೋಡಿ, ನೀವು ಹೋಗಿರೋ ಕೆಲಸನ ಆದಷ್ಟು ಬೇಗ ಮುಗಿಸ್ಕೊಂಡು ಬನ್ನಿ. ನೀವು ಬಂದ ತಕ್ಷಣ ನೀವು ಮರೆಯೋಕ್ಕಾಗದೇ ಇರೋಂತಹ ಉಡುಗೊರೆ ಕೊಡ್ತೀನಿ. ಹಾಗೆ ನಿಮ್ಮನ್ನು ನಿರಾಶೆ ಮಾಡಿದ್ದಕ್ಕೆ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ. ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನನಗೆ ಯಾವ ನಿರಾಶೆನೂ ಆಗಿಲ್ಲ. ಈಗ ನಿಮ್ಮ ಕೋಪನ ತಣ್ಣಗೆ ಮಾಡೋದಕ್ಕೆ ನಿಮ್ಗೊಂದು ಸಿಹಿಯಾದ ಮುತ್ತು ಕೊಡ್ತೀನಿ. ಬೇಡ ಅಮೃತ ಅವರೇ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ.
ಏನ್ ಬ್ರೋ ಇಷ್ಟು ಡಿಸಪಾಯಿಂಟ್ ಮಾಡ್ಬಿಟ್ಟೆ ನಮ್ಮನ್ನ ನೀನ್ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀಯ ಅಂತ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಗೊತ್ತಾ ಬ್ರೋ ಸಿಹಿ ಮುತ್ತು ಒಂದೊಂದು ಸಿಹಿ ಮುತ್ತು ಮತ್ತೊಂದು. ಅರ್ಜುನ್ ಅವ್ರು ಯಾಕೆ ಹಾಗೆ ಮಾತಾಡಿದ್ರು? ಅಶೋ, ಅವ್ರ ಜೊತೆ ಅವ್ರ ಸ್ನೇಹಿತರಿದ್ದಾರೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀನಿ ನಾನು. ಛೇ, ಪಾಪ ಅವ್ರಿಗೆ ಎಷ್ಟು ಮುಜುಗರ ಆಯ್ತೋ ಏನೋ. ಅರ್ಜುನ್, ಇದು ಅಂತಿಂತ ಜೇಡ ಅಲ್ಲ. ಇದ್ರ ಹೆಸರು ಟಾರಂಟುಲಾ ಅಂತ. ಇದನ್ನ ಆಫ್ರಿಕಾ ಖಂಡದಿಂದ ತರಿಸಿರೋದು. ಇದು ಅತ್ಯಂತ ವಿಷಕಾರಿ ಜೇಡ. ಇದು ಕಚ್ಚಿದ್ರೆ ಕೇವಲ 5 ನಿಮಿಷ, 5 ನಿಮಿಷದಲ್ಲಿ ನೀನು ಆ ಶಿವನ್ ಪಾದ ಸೇರ್ಕೋತೀಯ. ಏ ಅರ್ಜುನ್, ಇವತ್ತು ನಿನ್ನ ಕಥೆ ಮುಗೀತು. ನೀನು ನನ್ನ ರಕ್ತನೇ ಹಂಚ್ಕೊಂಡು ಹುಟ್ಟಿದ್ದಿದ್ರೆ ಇವತ್ತು ಹೀಗೆ ನನ್ನನ್ನೇ ಕೊಲ್ಲೋದಕ್ಕೆ ನಿಲ್ತಾ ಇದೆಯಾ? ಅದಕ್ಕೆ ಹೇಳೋದು, ನಾವು ನಮ್ಮದು ನಮ್ಮತನ ಅನ್ನೋದು ರಕ್ತಗತವಾಗಿ ಹರಿದು ಬರುತ್ತೆ ಅಂತೇಳಿ. ಅದನ್ನು ಬೇರೆಯವರ ರಕ್ತದಿಂದ ನಾವು ಯಾವತ್ತೂ ನಿರೀಕ್ಷೆ ಮಾಡಬಾರ್ದು. ಇವತ್ತು ಆ ಕಿಲ್ಲರ್ ನಿನ್ನ ಸಾವಿನ ಸುದ್ದಿನ ತಿಳಿಸಿದ ತಕ್ಷಣ ತಣ್ಣಗೆ ಹೊಟ್ಟೆ ತುಂಬ ಹಾಲು ಕುಡಿದು ಆಮೇಲೆ ಆ ನಾಗಮಣಿ ಎಲ್ಲಿದೆ ಅನ್ನೋದನ್ನ ಹುಡುಕ್ತೀರಿ. ಸರಿ ಹೋಯ್ತು ನಿಮ್ದು ಅಮೃತದು. ಯಾಕೆ, ಏನಾಯ್ತು? ಅಲ್ಲಿ ಅಮೃತ ಅರ್ಜುನ್ನ ಮಿಸ್ ಮಾಡಿಕೊಂಡು ಅಶೋಕವನದ ಸೀತೆ ಥರ ಇದ್ದಾಳೆ. ಇಲ್ಲಿ ನೀವು ಅವನ ಫೋಟೋ ಹಿಡ್ಕೊಂಡು ಅವನ ಧ್ಯಾನದಲ್ಲೇ ಮುಳುಗೋಗಿದ್ದೀರ ಅಲ್ವಾ? ಮತ್ತೆ ಯಾವುದೇ ಗಂಡ ಆಗಲಿ ಅಥವಾ ಮಗ ಆಗಲಿ ಮನೆಯಿಂದ ದೂರ ಆದಾಗ ಯಾವುದೇ ಹೆಂಡತಿ ಮನಸ್ಸಿಗೆ ಅಥವಾ ತಂದೆ ಮನಸ್ಸಿಗೆ ಸಮಾಧಾನ ಹೇಗಿರುತ್ತೆ ಹೇಳು? ನೀವು ಹೇಳೋದು ನಿಜ ರೀ, ಆದರೆ ನಿಮ್ಮಲ್ಲಿ ಬದಲಾವಣೆ ಆಗಿದೆ. ಏನದು? ಅರ್ಜುನ ಇತ್ತೀಚೆಗೆ ನೀವು ತುಂಬ ಹಚ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಹಚ್ಕೊಳ್ದೆ ಇರೋಕ್ಕಾಗತ್ತಾ ಹೇಮ? ಬಿಸ್ನೆಸ್ ಟ್ರಿಪ್ ಅಂತೇಳಿ ಕರ್ಣ ಮನೆಯಿಂದ ಆಚೆ ಹೋಗಿ 6 ತಿಂಗಳಾಯಿತು. ಈಗ
ನಮ್ಮ ಕಣ್ಣು ಮುಂದೆ ಇರೋನು ಇವನೊಬ್ಬನೇ. ರೀ ನಿಮಗೆ ನೆನಪಿದ್ಯಾ, ಅರ್ಜುನ್ ಚಿಕ್ಕವನಾಗಿದ್ದಾಗ ಟೂರ್ಗೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದ. ಆಗ ನೀವು ಅವನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಕಳಿಸೋದಕ್ಕೆ ಒಪ್ಪಿರಲಿಲ್ಲ. ಆಗ ಅವನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ಟಿದ್ದ, ನೆನಪಿದ್ಯಾ? ನೋಡ್ಕಂದ, ಟೂರ್ ಹೋಗೋ ಒಂದು ವಿಷಯ ಬಿಟ್ಟು ಏನು ಬೇಕಾದರೂ ಕೇಳು, ಓಕೆ ಅಂತೀನಿ, ಕೊಡಿಸ್ತೀನಿ. ಒಂದು ಕೆಲಸ ಮಾಡೋಣ, ಬೇಸಿಗೆ ರಜೆ ಬರುತ್ತಲ್ಲ, ಆಗ ನಾನು, ನೀನು, ಅಮ್ಮ, ಅಣ್ಣ, ಅಜ್ಜಿ ಎಲ್ಲರೂ ಒಂದು ವಾರ ಟ್ರಿಪ್ ಹೋಗೋಣ, ಆಯ್ತಾ? ಸಂತೋಷನಾ? ಸಂತೋಷ ಇಲ್ಲ. ಇನ್ನೇನು ಮಾಡಿದ್ರೆ ಸಂತೋಷ ಹೇಳು ನಿನಗೆ? ಟೂರಿಗೆ ಕಳ್ಸು. ಸರಿ, ಹೋಗಪ್ಪ. ಆದರೆ ಒಂದು, ನೀನು ಟೂರ್ ಹೋಗಿರ್ತೀಯಲ್ಲ ಒಂದು ವಾರ, ನಾನು ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ನಿದ್ದೆ ಮಾಡೋದಿಲ್ಲ. ನಾನು ಹೋಗಲ್ಲಪ್ಪ. ನನಗೆ ಫ್ರೆಂಡ್ ನೀನೇ ಅಪ್ಪ. ನಾವೇ ನಿಮ್ಮನ್ನ ಕೊಂದ ಹಾಗೆ ನೋಡೋ, ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಆಮೇಲೆ ಇಲ್ಲೇ ನೈಟ್ ಟ್ರೆಕ್ಕಿಂಗ್ ಹೋಗಿ ಬರೋಣ. ಓ ಸೂಪರ್ ಗುರು. ಹಬ್ಬ, ಅಂತೂ ಇಂತೂ ಗಿಣಿ ಗೂಡು ಬಿಟ್ಟಂಗೆ ನೀನು ಹೊರಗಡೆ ಬರೋದಕ್ಕೆ ಒಪ್ಕೊಂಡಲ್ಲಪ್ಪ, ಅದೇ ನನಗೊಂಥರ ಕಿಕ್ಕು ಕೊಡ್ತಾ ಇದೆ. ಹಾಗೆ ಇನ್ನೊಂದು ವಿಷಯ, ಬೆಳಿಗ್ಗೆ ನಾವು ಈ ಹಳೆ ಕಾಲದ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬರಬೇಕು. ಸರಿ, ಬೇಗ ರೆಡಿಯಾಗಿ ಹೊರಡೋಣ. ಬರ್ರೋ, ರೆಡಿ ಆಗ್ಬಿಡೋಣ. ಯಾಕೆ ಅಮೃತ ಅವ್ರು ಇವತ್ತು ಇಷ್ಟೊಂದು ಕಾಣಿಸ್ತಾ ಇದ್ದಾರೆ? ಆಗಲೇ ಫೋನ್ ಮಾಡಿದ್ರು ಮಾತಾಡೋದು ಬರೀ ಆಗಿಲ್ಲ. ಒಂದ್ಸತಿ ಫೋನ್ ಮಾಡಿ ಮಾತಾಡೋಣ. ಹಲೋ. ಹಾಯ್, ನನ್ನ ಹೃದಯದ ರಾಣಿ, ಏನು ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ಏನು ತುಂಬ ಸಂತೋಷವಾಗಿರೋ ಹಾಗಿದೆ. ನನ್ನ ವಾಯ್ಸಲ್ಲಿ ನಿಮಗೆ ಸಂತೋಷ ಕಾಣ್ತಾ ಇದೆಯಾ? ನಿಮ್ಮನ್ನಲ್ಲಿ ಒಂಟಿಯಾಗಿಬಿಟ್ಟು ನಾನಿಲ್ಲಿ ಒಂಟಿಯಾಗಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ಪರಿಸ್ಥಿತಿ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ಅಲ್ಲಿ ನೀವೆಲ್ಲ ಒಂಟಿಯಾಗಿದ್ದೀರಾ? ನಿಮ್ಮ ಜೊತೆ ನಿಮ್ಮ ಸ್ನೇಹಿತರಿದ್ದಾರಲ್ವಾ? ಅವರಿದ್ರೆ ನೀವಿದ್ದಾಗತ್ತಾ? ನೀವು ಅವತ್ತೇನೋ ಹೇಳಿದ್ರಲ್ಲ, ಸೂರ್ಯಕಾಂತಿ ಅರಳಬೇಕು ಅಂದರೆ ಸೂರ್ಯನ ಸಾಂಗತ್ಯ ಇರಬೇಕು ಅಂತ. ಹಾಗೆ ನಾನು ಸಂತೋಷವಾಗಿರಬೇಕು ಅಂದರೆ ನೀವು ನನ್ನ ಜೊತೆಯಲ್ಲಿರಬೇಕು. ಆಯಿತು, ನಾನು ಇರ್ತೀನಿ. ಆದರೆ ಇಲ್ಲಿಗೆ ಬರ್ತೀರಾ ಈಗ? ಆಸೆ ನೋಡು ರೀ, ಆಸೆ ಇಲ್ಲದೆ ಇರೋನು ಒಬ್ಬ ಪ್ರೇಮಿನೇನ್ರಿ, ಒಬ್ಬ ಗಂಡ ಏನ್ರಿ. ಆಸೆನೇ ಇಲ್ಲದೆ ಇರೋನು ಒಬ್ಬ ಸಂಗಾತಿನೇನ್ರಿ. ಅಮೃತ ಅವರೇ, ಏನು ಗೊತ್ತಾ? ಏನು?
ಇಲ್ಲಿ ವಾತಾವರಣ ಹೇಗಿದೆ ಅನ್ನೋದು. ಅದು ಹೇಗೆ ಇದ್ರೂ ನಿಮ್ಮ ಕಣ್ಣಿಗೆ ಅದು ಸುಂದರವಾಗೇ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತು. ಆದರೂ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತಾ ಇದೆ ರೀ. ಹೇಳಿ. ಸುತ್ತಲೂ ಗ್ರೀನರಿ, ಮಂಜಿನ ಮೋಡಗಳು ಕೈಗೆ ಸಿಗ್ತವೇನೋ ಅನ್ನೋ ಹಾಗೆ ಎಲ್ಲ ಕಡೆ ಹರಡ್ಕೊಂಡಿದ್ದಾವೆ. ಚುಮ್ಮು ಚುಮ್ಮು ಚಳಿ. 7 ಹೆಜ್ಜೆ ನಡೆಯೋದ್ರ ಜೊತೆಲಿ ನೀವಿದ್ಬಿಟ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣು ಕಣ್ರಿ. ನನ್ನ ಜೊತೆ ಎಷ್ಟು ಸಲ ಸಪ್ತಪದಿ ತುಳಿಬೇಕು ಅಂತ ಅನ್ಕೊಂಡಿದ್ದೀರಾ? ಜನ್ಮ ಜನ್ಮಾಂತರಕ್ಕೂ ನಿತ್ಯ ನಿರಂತರಕ್ಕೂ ತುಳಿತೀನಿ ಕಣ್ರಿ. ಹಲೋ 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 ಅರ್ಜುನ್ ಅವರೇ. ಹಲೋ ಹಲೋ ಅರ್ಜುನ್ ಅವರೇ. ಹಲೋ 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 ಅರ್ಜುನ್ ಅವರೇ. ಹಲೋ ಹಲೋ ಜೇಡ ಇಷ್ಟು ದೊಡ್ಡದು. ಅರ್ಜುನ್ ಅವ್ರು ಯಾಕೆ ಫೋನ್ ಎತ್ತುತ್ತಾ ಇಲ್ಲ?